ವಾವ್, ನನ್ನ ಫೇವ್ರೆಟ್ ಸಾಂಗು. ಇಳಿಯರಾಜ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಹೌದತ್ತೆ, ನಂಗೂ ಅಷ್ಟೇ. ಹಳೆ ಹಾಡಾದ್ರೂ ಎಷ್ಟು ಫ್ರೆಶ್ನೆಸ್ ಇದೆ ಅಲ್ವಾ? ಕೆಲವು ಸಾಂಗ್ಗಳೇ ಹಾಗೆ ಎಲ್ಲರ ಮನ್ಸಲ್ಲೂ ಉಳ್ಕೊಂಡ್ ಬಿಡುತ್ತೆ. ತಗೋ ಜ್ಯೂಸ್. ಅಯ್ಯೋ, ಇದೆಲ್ಲ ಯಾಕೆ? ನೀನು ಹೊಸದಾಗಿ ಮದ್ವೆ ಆಗಿರೋಳು. ಹಣ್ಣು ಹಂಪಲು ಜ್ಯೂಸ್ ಎಲ್ಲ ಚೆನ್ನಾಗಿ ತಗೋಬೇಕು. ಮುಂದೆ ಒಳ್ಳೆ ತೊಂಡೆ ಹಣ್ಣಿನ ತರ ಮಕ್ಳಾಗ್ತಾರೆ. ತಗೋ. ಸುಮನಾ, ನನ್ನ ಕನ್ನಡ ಕೈಲಿ ಇಟ್ಟಿದ್ಯಮ್ಮ. ಇಲ್ಲೇ ಇದೆ ಮಾವ. ಒಂದ್ ನಿಮಿಷ ಬಂದೆ ಅತ್ತೆ. ಹಲೋ ಹಲೋ, ಹೇಗಿದ್ಯಾ? ನೀನಾ? ನಾನೀಗ ಬೇರೆ ಮನೆ ಸೊಸೆ, ಗೊತ್ತಿದೆ ತಾನೆ? ಗೊತ್ತಿದ್ದೆ ಮಾಡಿದ್ದು. ಏನ್ ಮಾಡೋದು, ಒಂಥರ ಹಳೆ ಬಾಟ್ಲಲ್ಲಿ ಹೊಸ ವೈನ್ ತರ ಟೇಸ್ಟಿ. ನಾನಂತೂ ನಿನ್ನನ್ನು ಮರ್ತಿಲ್ಲ. ಅಷ್ಟು ಬೇಗ ನೀನ್ ನನ್ನನ್ನು ಹೇಗ್ ಮರ್ತೆ? ಈ ಹುಡುಗಿರಿಗೆಲ್ಲ ಹೇಗೆ ಅನ್ಸುತ್ತೆ, ಗಂಡನ್ ಮನೆಗೆ ಹೋದ ತಕ್ಷಣ ಕರ್ತೀರಾಗ್ಬಿಡ್ತಾರೆ. ನೋಡು, ಮಾತಿಗೆ ಮಾತು ಬೆಳೆಸ್ಬೇಡ. ನಿನ್ನ ಸಂಬಂಧ ಯಾವತ್ತೋ ಮುಗ್ದೋಗಿದೆ. ಇನ್ನು ನಾನ್ ನಿಂಗ್ ಸಿಗೋದ್ ಕನ್ಸಿನ ಮಾತು. ಇದೆಲ್ಲ ಬಿಟ್ಬಿಡು. ಬಿಟ್ಬಿಡೋದಿಕ್ಕಲ್ಲ ನಾನ್ ಫೋನ್ ಮಾಡಿದ್ದು. ಹೋಗ್ಲಿ, ಗಂಡನ್ಗೆ ಅಡ್ಜಸ್ಟ್ ಆಗಿದ್ಯಾ? ನನ್ ಪರ್ಸನಲ್ ವಿಷಯ ಎಲ್ಲ ನಿನ್ಗೆ ಯಾಕೆ? ಮೊದ್ಲು ಫೋನ್ ಇಡು. ಇನ್ ಯಾವತ್ತೂ ಫೋನ್ ಮಾಡ್ಬೇಡ. ಏನ್ರಿ, ಆಫೀಸ್ ಕೆಲ್ಸನೂ ಮನೇಲಿ ಮಾಡ್ತಿದ್ದೀರಲ್ಲ? ಮತ್ತೆ ಕಂಪ್ನಿ ಏನು ಸುಮ್ಮನೆ ಸಂಬಳ ಕೊಡುತ್ತಾ? ಅಲ್ಲ, ತಗೊಳ್ಳೋ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡ್ಬೇಕು ತಾನೆ. ಮದ್ವೆ ಆದ್ಮೇಲೆ ಕೆಲ್ಸ ಬಿಟ್ಟೆ, ಆದ್ರೂ ಈ ಮನೇಲಿ ನಂಗೆ ಬೇಜಾರಾಗಲ್ಲ ಗೊತ್ತಾ? ಅತ್ತೆ ಮಾವ ನನಗ್ ಬೇಜಾರಾಗುತ್ತೆ ಅಂತ ನನ್ನ ಹತ್ರ ಮಾತಾಡ್ತಾನೆ ಇರ್ತಾರೆ. ಈಗಿನ ಕಾಲದಲ್ಲಿ ಯಾರು ಅತ್ತೆ ಮಾವನ ಜೊತೆ ಇರೋದಕ್ಕೆ ಇಷ್ಟಪಡಲ್ಲ. ಆದ್ರೆ ಬಟ್ ಐ ಆಮ್ ಎಂಜಾಯಿಂಗ್ ಇಟ್. ನೀನ್ ಅಡ್ಜಸ್ಟ್ ಆಗಿರೋದು ನನಗೆ ಒಳ್ಳೇದೇ ಆಯ್ತು. ಇಲ್ಲ ಅಂದ್ರೆ ನಾನು ತಲೆ ತಿಂತ ಇದ್ದೆ. ಅಯ್ಯೋ, ಆಫೀಸ್ ಫೋನ್. ಇಲ್ಲಿ ನೆಟ್ವರ್ಕ್ ಸರಿಯಾಗಿಲ್ಲ, 1 ನಿಮಿಷ. ಇದಕ್ಕೇನಾದ್ರೂ ಮಾಡ್ಬೇಕು. ನಾಳೆ ಅಮ್ಮನ ಮನೆಗೆ ಹೋಗಿ ಅಲ್ಲೇ ಮಾತಾಡ್ಬೇಕು. ಇದನ್ನ ಅಲ್ಲಿ ಮಾತಾಡಿ ಸಾಲ್ವ್ ಮಾಡ್ಕೊಬೇಕು. ಅಲ್ಲೇನು ತೊಂದರೆ ಇಲ್ಲ ಅಲ್ವಮ್ಮ? ಅಲ್ಲೇನು ತೊಂದರೆ ಇಲ್ಲ, ಆದ್ರೆ ಚಿರು ಕಾಟ ಕೊಡ್ತಾ ಇದ್ದಾನೆ. ಚಿರುನ ಅವನೇನ್ ಮಾಡ್ದ? ಹಳೆ ಫೋಟೋಸ್ ಎಲ್ಲ ಕಳ್ಸಿ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಅಯ್ಯ, ಅವನ್ಗೆ ಬಂತು ಆ ದೊಡ್ಡ ರೋಗ? ಅಪ್ಪ, ನೀವಾದ್ರೂ ಒಂದ್ ಸ್ವಲ್ಪ ಅವನಿಗೆ ಹೇಳಿ. ಅವನಿಂದ ನನ್ನ ಜೀವನ ಹಾಳಾಗ್ತಿದೆ. ಇಷ್ಟೆಲ್ಲ ಶುರು ಮಾಡ್ಕೊಂಡಿದ್ದಾನ? ಆದ್ರೆ ಅವನಿಗೆ ಹೇಗೆ ಹೇಳೋದಮ್ಮ? ಅವನ ಹತ್ರನೇ ಸಾಲ ತಗೊಂಡು ನಿನಗೆ ಮದುವೆ ಮಾಡಿರೋದು. ಅದು ಅಲ್ಲದೆ ಅವನ ಜೊತೆಲೆ ನಮ್ಮ ಬಿಸ್ನೆಸ್ ನಡೀತಾ ಇರೋದು. ಈ ಚಂದಕ್ಕೆ ಚೇತನ್ ಜೊತೆ ಯಾಕೆ ಮದುವೆ ಮಾಡ್ಕೊಡ್ಬೇಕಾಗಿತ್ತು? ಚಿರು ಜೊತೆನೆ ಮದುವೆ ಮಾಡ್ಕೊಡ್ಬೋದಾಗಿತ್ತು. ಯಾರಿಗ್ ಗೊತ್ತಿತ್ತು? ಸುಮನ, ಅವನ ಜೊತೆ ಒರಟಾಗಿ ನಡ್ಕೋಬೇಡ. ಸ್ವಲ್ಪ ಹುಷಾರಾಗಿ ಮಾತಾಡಿ ನೀನೇ ಸರಿಪಡಿಸ್ಕೋ. ನಿಮ್ಮ ಅತ್ತೆ ಮನೆಯವ್ರಿಗೆ ಗೊತ್ತಾದ್ರೆ ದೊಡ್ಡ ರಾದ್ಧಾಂತ ಆಗೋಗುತ್ತೆ. ಹಾಯ್ ಅಂಕಲ್. ಹಾಯ್ ಸುಮನಾ, ಹೇಗ್ ನಡೀತದೆ ಮ್ಯಾರಿಡ್ ಲೈಫ್? ಏಕೆ, ಏನಾಯ್ತು? ಏನೂ ಆಗಿಲ್ಲ. ಇರ್ತಾರಲ್ಲ ಬೇರೆಯವ್ರ ಸಂಸಾರಕ್ಕೆ ಬೆಂಕಿ ಹಚ್ಚೋರು. ಮತ್ತೆ ಮನೇಲೆಲ್ಲ ಚೆನ್ನಾಗಿದ್ದಾರ ಚಿದು? ಹಾ ಅಂಕಲ್, ಎಲ್ಲರೂ ಚೆನ್ನಾಗಿದ್ದಾರೆ. ಸುಮನಾ, ಚಿರುಗೆ ಕಾಫಿ ತಗೊಂಡ್ ಬಾ, ಅಪರೂಪಕ್ಕೆ ಬಂದಿದ್ದಾನೆ. ಪರವಾಗಿಲ್ಲ ಬಿಡಿ ಅಂಕಲ್, ಬರುವಾಗಲ ನಾನೆಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಏನ್ ಮಾಡೋದು ಚಿರುನ? ಅವನ ಋಣದಲ್ಲಿ ಅಪ್ಪ ಇದ್ದಾರೆ, ಅದ್ರ ಎಫೆಕ್ಟ್ ನನ್ ಮೇಲೆ. ಅವನು ಅಪ್ಪನ್ಗೆ ಸಾಲ ಕೊಟ್ಟಿದ್ದೇ ಈ ಕಾರಣಕ್ಕನ್ಸುತ್ತೆ. ಸುಮನಾ, ಯಾಕೆ ಡಲ್ ಆಗಿದ್ಯಾ? ಹುಷಾರಿಲ್ವಾ? ಏನಿಲ್ಲ, ಸ್ವಲ್ಪ ತಲೆನೋವು ಅಷ್ಟೇ.
ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ಬೇಜಾರ? ಹೊರಗಡೆ ಎಲ್ಲಾದ್ರೂ ಸುತ್ತಾಡ್ಕೊಂಬರೋಣ, ಬರ್ತಾ ಅಲ್ಲೇ ಎಲ್ಲಾದ್ರೂ ಊಟ ಮಾಡ್ಕೊಂಬಂದ್ರೆ ಆಯ್ತು. ತುಂಬಾ ದಿನ ಆಗಿದೆ. ಯಾವ್ದಾದ್ರು ಒಳ್ಳೆ ರೆಸ್ಟೋರೆಂಟ್ಗೆ ಹೋಗೋಣ. ನಿಜವಾಗ್ಲೂ? ಇರಿ, ಕಾಫಿ ತರ್ತೀನಿ. ಸರಿ. ಒಳ್ಳೆ ಟೈಮಿಗೆ ಬಂದ್ವಿ ನಾವು ನಿಮ್ಮನ್ನು ಡಿಸ್ಟರ್ಬ್ ಮಾಡೋದಕ್ಕೆ, ಅಲ್ವೇನಮ್ಮ? ನಾನು ಹೇಳ್ದೆ ನಿಮ್ಗೆ ಸ್ವಲ್ಪ ಹೊತ್ತು ಬಿಟ್ಟು ಬರೋಣ ಅಂತ, ಅವ್ರಿಗೂ ಪ್ರೈವಸಿ ಸಿಕ್ಕಿರೋದು. ಯಾಕೆ ಕಾಟ ಕೊಡ್ತಿದ್ಯಾ ಚಿರು? ನಿಂಗೆ ಏನ್ ಸಿಗತ್ತಿದ್ರಿಂದ? ಹೊಸದಾಗಿ ಮದುವೆ ಆಗಿ ಸುಖವಾಗಿದ್ದ ಸಂಸಾರದಲ್ಲಿ ಬಿರುಗಾಳಿನ ಹೇಳ್ತು. ಸುಮನಾಳ ಹಳೆ ಬಾಯ್ ಫ್ರೆಂಡ್ ಚಿರುಗೆ ಬೇಕಾಗಿದ್ದಾದ್ರೂ ಏನು, ಸುಮ್ಮನ ಮದ್ವೆ ಆಗೋ ತನಕ ಅವನ್ ಯಾಕೆ ಸುಮ್ಮನಿದ್ದ? ಎಲ್ಲ ಚೆನ್ನಾಗೇ ಇದೆ. ಇನ್ನು ಈ ಮನೆಗೆ ಒಂದು ಮೊಮ್ಮಗು ಬಂದ್ರೆ ನಾವಿಬ್ರು ಮೊಮ್ಮಗು ಜೊತೆ ಕಾಲ ಕಳಿಬಹುದು. ಆಗತ್ತೆ ಬಿಡಿ. ಇನ್ನೊಂದ್ 2 ವರ್ಷ ಆರಾಮಾಗಿರ್ಲಿ. ಅವ್ರಿಗೆ ಯಾವಾಗ ಇಷ್ಟನೋ ಆವಾಗ ಮಾಡ್ಕೊಳ್ಳಿ. ಹಾಗಲ್ವೇ? ಈಗಾದ್ರೆ ಮೊಮ್ಮಕ್ಕಳ ಆಟ ಪಾಠ ನೋಡೋದಕ್ಕೆ ವಯಸ್ಸಿದೆ, ಆಮೇಲೆ ವಯಸ್ಸಾಗ್ಬಿಟ್ರೆ ಈಗ ನಿಮ್ಗೇನಂತ ವಯಸ್ಸಾಗಿರೋದು? ಈಗ ಸುಮ್ಮನೆ ಟಿವಿ ನೋಡಿ, ಎಷ್ಟು ಒಳ್ಳೆ ಸೀರಿಯಲ್ ಬರ್ತಾ ಇದೆ. ಅದೇ ಸೀರಿಯಲ್ಲು ಅದೇ ಕತೆ. 2 ವಾರ ಬಿಟ್ಕೊಂಡು ನೋಡು, ಕಥೆ ಮಾತ್ರ ಮುಂದಕ್ಕೆ ಹೋಗಲ್ಲ. ನೀವು ನೋಡಲ್ಲ, ನನ್ಗೂ ನೋಡೋದಿಕ್ ಬಿಡಲ್ಲ. ಇನ್ನೇನು ಸೊಸೆ ಬಂದ್ಲು ಅಂತ ಅಡಿಗೆ ತಿಂಡಿ ಮಾಡೋದೆಲ್ಲ ಮರ್ತ್ಬಿಟ್ಟಿದ್ಯಾ? ಬರೀ ಟಿವಿ ಶಾಪಿಂಗು ಅಂತ ತಿರ್ಗಾಡ್ಕೊಂಡಿದ್ಯಾ? ನಿನಗಿಂತ ಸುಮ್ಮನೆ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಬಿಡು. ನಿಮ್ಗೋಸ್ಕರ ಇಷ್ಟು ವರ್ಷ ಮಾಡಿದ್ದೆಲ್ಲ ವೇಸ್ಟ್. ಏನಾಯ್ತ್ರಿ? ಏನಾಯ್ತ್ರಿ? ಚೇತು ರೀ, ಏನಾಯ್ತ್ರಿ? ಏನಾಯ್ತು? ಅಪ್ಪ ಅಪ್ಪ ಏನಾಯ್ತು? ನೋಡ ಏನಾಯ್ತು? ಅಪ್ಪ ಎದ್ದೇಳಿ, ಹಾಸ್ಪಿಟ್ಲ್ ಹೋಗೋಣ, ಎದ್ದೇಳಿ, ಹೇಳಿ ಅಪ್ಪ. ನೀನ್ ನ್ಯಾರೋ ಮೈಂಡೆಡ್ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಮದ್ವೆ ಆದವಳು, ನನ್ ಜೊತೆ ಇರ್ತೀನಿ ಅಂತ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀಯಾ? ನನಗೆ ನಿನ್ನ ಬಿಟ್ಟಿರಕ್ ಆಗ್ತಾ ಇಲ್ಲ, ಅದ್ ನಿನಗೂ ಗೊತ್ತು. ಆದ್ರೆ ನೀನ್ ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ಅರ್ಥ ಮಾಡ್ಕೊಳಕೇನಿದೆ? ನಾನೇನ್ ಹಳೆ ಸುಮಾನಾ? ನಿನ್ನ ಪ್ರೀತಿಸಿ ತಪ್ಪು ಮಾಡಿದೀನಿ, ಹಳೆದನ್ನೆಲ್ಲ ಮರ್ತು ಬಿಟ್ಟಿದೀನಿ. ಪ್ಲೀಸ್ ನನಗ್ ತೊಂದರೆ ಕೊಡ್ಬೇಡ. ಬಿಟ್ಟೋಗೋದಿಕ್ಕಲ್ಲ ಬಂದಿರೋದು ನಾನು. ನೀನು ತುಂಬಾ ಹಚ್ಕೊಂಡಿದೀನಿ, ನೀನು ಮರೆಯೋದಕ್ಕೆ ತುಂಬಾ ಟ್ರೈ ಮಾಡಿದೆ, ಆಗ್ತಾ ಇಲ್ಲ. ನೀನ್ ನನ್ಗೆ ಬೇಕು ಸುಮನ, ಪ್ಲೀಸ್. ಆಗಲ್ಲ ಚಿರು, ನನ್ಗೆ ಚೇತನ್ಗೆ ಮೋಸ ಮಾಡಕ್ ಇಷ್ಟ ಇಲ್ಲ. ಅವ್ರ ಮನೆಯವರೆಲ್ಲ ನನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದಾರೆ ಗೊತ್ತಾ? ಪ್ಲೀಸ್ ನನ್ನ ಅರ್ಥ ಮಾಡ್ಕೋ, ನಾನು ಅಂತವಳಲ್ಲ. ಅದೇನ್ ಚೇತನ್ ಅಂತೀಯ? ಅವ್ನು ನಾನು ನಿನ್ನ ಇಷ್ಟಪಡೋಷ್ಟು ಇಷ್ಟಪಡ್ತಾನ? ಸ್ವಲ್ಪ ಯೋಚನೆ ಮಾಡೋ. ಚೇತನ್ಗೆ ನಾನು ಒಂಚೂರು ಬೇಜಾರ್ ಮಾಡ್ಕೊಂಡ್ರು ಗೊತ್ತಾಗುತ್ತೆ. ಅವರು ತುಂಬಾ ಒಳ್ಳೆಯವರು. ಮನೆಯವರೆಲ್ಲರೂ ನನ್ನ ಹೂವಿನ ತರ ನೋಡ್ಕೊಂತಾರೆ. ನಾನು ನೋಡ್ಕೋತೀನಿ ನೋಡು. ಇದರಿಂದ ನಿನ್ ಸಂಸಾರಕ್ಕೆ ಯಾವ ತೊಂದರೆನೂ ಆಗಲ್ಲ. ನಿನ್ ಗಂಟೆ ಜೊತೆ ನೀನಿರು, ಆವಾಗ ನಾನು ನೋಡೋದಕ್ಕೆ ಬಂದು ಹೋಗು, ಅಷ್ಟೇ ನಾನು ನಿನ್ ಕೇಳ್ಕೊಳ್ಳೋದು. ನನಗೆ ಇವಾಗ ಅನಿಸ್ತಿದೆ ನಿನ್ನ ಕಳ್ಕೊಂಡು ತಪ್ಪು ಮಾಡಿದೀನಿ ಅಂತ, ಅದಕ್ಕೆ ವಾಪಸ್ ಬಂದಿರೋದು.
ನಿನ್ನ ವಾಯ್ಸ್ ಕೇಳದೆ ನಂಗೆ ನಿದ್ದೆನೇ ಬರಲ್ಲ ಗೊತ್ತಾ. ಸುಮನ ಪ್ಲೀಸ್, ನೀವಿಬ್ರು ಬೇರೆ ಮನೆ ಮಾಡಿ. ವಾಟ್ ಆರ್ ಯು ಕ್ರೇಜಿ? ಯಾಕೆ ಅಂತ? ನಾವ್ ಆಗಾಗ ಭೇಟಿ ಆಗ್ಬೋದು. ಇವಾಗ ನಿಮ್ಮ ಅತ್ತೆ ಮಾವ ಜೊತೆಲಿ ಇರ್ತಾರೆ, ನನಗೆ ಫ್ರೀಡಮ್ ಸಿಗಲ್ಲ ಹೋಗೋದಿಕ್ಕೆ ಬರೋದಿಕ್ಕೆ. ಅದಕ್ಕೆ ಸುಮ್ನಿರು. ಯಾಕೋ ನೀನು ತುಂಬಾ ಕೆಟ್ಟಾಗಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ಯಾ. ಬಾಯ್. ಹಲೋ ಹಲೋ ಸುಮನ, ಹೇಯ್. ರೀ, ನಿಮ್ಗೊಂದ್ ಮಾತು ಕೇಳಲ್ಲ? ಬೇಡ, ಸುಮ್ಮನೆ ತಲೆ ತಿಂತೀಯ. ಸೈಲೆಂಟಾಗಿ ಮಲ್ಕೋ. ರೀ, ಸರಿ ಹೇಳು. ನಿಮ್ಗೆ ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಆಫೀಸ್ ತುಂಬಾ ದೂರ ಆಗುತ್ತಲ್ವಾ? ಅದಕ್ಕೆ ಕೆಲಸ ಬಿಟ್ಬಿಡ್ಲಾ? ನಾನ್ ಹಾಗೆಲ್ಲ ಹೇಳಿದ್ದು, ಎಲೆಕ್ಟ್ರಾನಿಕ್ ಸಿಟಿ ಹತ್ರನೇ ಅಲ್ಲೇ ಎಲ್ಲರೂ ಮನೆ ಮಾಡೋಣ. ಈ ಮನೇನ್ ಮಾರ್ಬಿಡೋದಾ? ಇಲ್ಲಿ ಅತ್ತೆ ಮಾವ ಇರ್ತಾರ ಬಿಡಿ. ಮದ್ವೆ ಆಗಿ ಸ್ವಲ್ಪ ವರ್ಷ ಆದ್ರೂ ನಾವ್ ಎಂಜಾಯ್ ಮಾಡ್ಬೇಕಲ್ವಾ? ಇಲ್ಲಿ ಅತ್ತೆ ಮಾವ ಇರ್ತಾರೆ, ನಮಗ್ ಫ್ರೀಡಮ್ಮೇ ಇರಲ್ಲ. ಏನಂತೀರಾ? ತೆಗೆದು ಬಿಡ್ತೀನಿ ಅಂತೀನಿ. ಅಲ್ಲ, ಮೊನ್ನೆ ತಾನೇ ಐ ಆಮ್ ಎಂಜಾಯಿಂಗ್ ಅಂತಿದೆ ತಾನೆ, ಈಗೇನಾಯ್ತು ನಿನಗೆ? ಏನೋ ಮಾತಿನ ವರ್ಷಕ್ಕೆ ಹೇಳ್ದೆ, ಹಾಗಂತ ಜೀವನ ಪೂರ್ತಿ ದುಡಿತಾನೆ ಬಿದ್ದಿರ್ತೀನಿ. ಏನ್ ಹೇಳ್ತಿದ್ಯಾ ಸುಮನ? ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿ ಇನ್ನೂ 1 ತಿಂಗಳು ಕೂಡ ಆಗಿಲ್ಲ. ನೋಡು, ನಾವಿಲ್ಲೇ ಇರ್ಬೇಕಾಗತ್ತೆ.